ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸಂಕ್ರಾಂತಿ ಹಬ್ಬ, ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೀನಿ. ಪಾಪು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಅಂತ. ಏಕೆಂದರೆ ಅವನು ಎದ್ದರೆ ಒಂಚೂರು ಕೆಲಸ ಮಾಡೋಕ್ಕೆ ಬಿಡಲ್ಲ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆಲ್ಲ ಎತ್ತಾಕ್ತಾ ಇರ್ತಾನೆ. ಅದಕ್ಕೆ ಎಲ್ಲ ಕೆಲಸ ಮಾಡಿಬಿಟ್ಟು ಅವನು ಎದ್ದೇಳೋಷ್ಟೊತ್ತಿಗೆ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತು ಬೇಗ ಬೇಗ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಹೋಗೋಷ್ಟೊತ್ತಿಗೆಲ್ಲ ಮಧ್ಯಾಹ್ನ ಆಗುತ್ತೆ. ನಾಷ್ಟ ಗಿಷ್ಟ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೇ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ. ವರ್ಷನೂ ಎಷ್ಟು ಜನ ಹೋಗ್ತಾರೋ ಅಷ್ಟು ಜನಕ್ಕೆಲ್ಲ ಊಟ ಇರುತ್ತೆ. ಅಲ್ಲೇ ಮಧ್ಯಾಹ್ನ ಊಟ ಮಾಡ್ತೀವಿ. ನಾನು ದಿನ ಅಡುಗೆ ಮನೆ ಇದೇ ಥರ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಅಡುಗೆ ಮಾಡಿರ್ತೀವಲ್ಲ, ಜಿಡ್ಡೆಲ್ಲ ಆರುತ್ತೆ ಜಾಸ್ತಿ. ಕಿಟಕಿ ಜಾಸ್ತಿ ತೆಗಿಯಲ್ಲ ನಾವು. ಒಂದೇ ಒಂದು ಕಿಟಕಿ ತೆಗ್ದಿರ್ತೀವಿ. ಗಾಳಿ ತುಂಬ ಬೀಸುತ್ತೆ, ಸ್ಟವ್ ಆರೋಗುತ್ತೆ ಅಂತ ನಾವು ತೆಗಿಯಲ್ಲ. ಅದರಿಂದ ಎಣ್ಣೆ ಜಿಡ್ಡೆಲ್ಲ ಆರಿರುತ್ತೆ ಅಂದ್ಬಿಟ್ಟು ನಾನು ದಿನ ಹೀಗೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಬಿಟ್ಟರೆ ಫುಲ್ಲು ಒಂದೇ ಸಲ ಕ್ಲೀನ್ ಮಾಡೋಕ್ಕಾಗಲ್ಲ, ಎಲ್ಲ ಜಿಡ್ಡು ಕಟ್ಕೊಬಿಡುತ್ತೆ ಅಂತ ದಿನ ನಾನು ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು. ನನ್ನ ಮಗನಿಗೆ ಮಾತ್ರ ಎಷ್ಟೇ ಆಟ ಸಾಮಾನಿದ್ರೂ ಸಾಲಲ್ಲ, ಎಲ್ಲ ಅಲ್ಲೇ ತಗೊಬಂದು ಗುಡ್ಡೆ ಹಾಕ್ಕೊಂಡಿರ್ತಾನೆ. ಅದಕ್ಕೆ ಬೇಗ ಬೇಗ ಅವನು ಎದ್ದೇಳೋಷ್ಟೊತ್ತಿಗೆ ಕೆಲಸ ಮಾಡ್ಕೋಬೇಕು. ಅವನು ಎದ್ದಾದ್ಮೇಲೆ ಮತ್ತೆ ಅದೇ ಕೆಲಸ ಮಾಡ್ತಾನೆ, ಎಲ್ಲ ಚೆಲ್ಲಾಡಿರ್ತಾರೆ ಮನೆಯೆಲ್ಲ. ಅದಕ್ಕೆ ಅವ್ನು ಮಲ್ಕೊಂಡಾಗ ಮತ್ತೆ ನಾನು ರಿಟರ್ನ್ ಕ್ಲೀನ್ ಮಾಡ್ಕೊತೀನಿ. ಅಲ್ಲಿ ಗಂಟ ಹಂಗೆ ಬಿಡ್ತೀನಿ. ನಾವು ಈ ಕಡೆಯಿಂದ ಎತ್ತಿಟ್ಕೊಂಡು ಹೋದ್ರೆ ಅವ್ನು ಆ ಕಡೆಯಿಂದ ಎಲ್ಲ ಚೆಲ್ಕೊಬರ್ತಾನೆ. ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನು ಮಲ್ಕೊಂಡಾಗ ನಾನು ಕ್ಲೀನ್ ಮಾಡ್ಕೊತೀನಿ. ಅವನು ಬೇಗನೆ ಎದ್ಬಿಟ್ಟ. ಹಂಗೆ ಅವನಿಗೂ ಸ್ನಾನ ಮಾಡಿಸ್ಬಿಟ್ಟೆ. ಆಮೇಲೆ ಹೆಂಗೋ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ಪೂಜೆ ಮಾಡೋಣ ಅಂತ. ಅಮ್ಮ ಮನೆ ಹತ್ರ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಕಾಯಿ ಪರಿಷೆ ಮಾಡ್ತಾರೆ. ನಾವು ವರ್ಷನೂ ಹೋಗ್ತೀವಿ. ಈ ವರ್ಷ ನಮ್ಮ ಮನೆಯವ್ರು ಬರೋಲ್ಲ ಅಂತಂದರು. ಅದಕ್ಕೆ ನಾವೇ ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ನಾನು ಡಿಯೋ ಡಾಪಿಂದ ಶಾಪಿಂಗ್ ಮಾಡಿದ್ದೆ. ಫಸ್ಟ್ ಟೈಮು ಹೆಂಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತರಿಸ್ಕೊಂಡಿದ್ದೀನಿ ಡಿಯೋ ಡಾಪಿಂದ. ನೋಡೋಣ ಹಿಂಗೆ ಏನೇನು ತರಿಸ್ಕೊಂಡಿದ್ದೀನಿ, ಏನೇನು ಬುಕ್ ಮಾಡಿದ್ದೆ ಅಂತ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ, ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಒಂಚೂರು ಐಟಮ್ ಅಲ್ಲಾಡಲ್ದಿರಂಗೆ ಪ್ಯಾಕ್ ಮಾಡಿದ್ದಾರೆ. ಬುಕ್ ಮಾಡಿರೋದು 5 ಪ್ರಾಡಕ್ಟ್ ಬುಕ್ ಮಾಡಿದ್ದೀನಿ. ಫಸ್ಟ್ನೇದು ವ್ಯಾಕ್ಯೂಮ್ ಕ್ಲೀನರು 3 in 1. ಅಲ್ಲಿ ತೋರ್ಸು, ಅಲ್ಲಿ ತೋರ್ಸು ಮಿಷಿನು ಚೆನ್ನಾಗಿದೆ. ಇದು ನೋಡಿ, ಇದು ಬ್ಯಾಕ್. ಲೈಟ್, ಚಾರ್ಜರ್ ಪಿನ್ನು, ಸಿ ಪಿನ್ ಕೊಟ್ಟಿದ್ದಾರೆ. ಸಿ ಪಿನ್ನು, ಚಾರ್ಜರ್ ಮತ್ತೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದಕ್ಕೆ. ಅದಕ್ಕೆ
ನಾನು ಕೊಟ್ಟಿರೋದು 218 ರೂಪಾಯಿ. ನೆಕ್ಸ್ಟು ಇದು ಕಟ್ಟರ್, ವೆಜಿಟೇಬಲ್ ಕಟ್ಟರು ಚೆನ್ನಾಗಿದೆ. ಅಂದರೆ 50-50, ಅಷ್ಟು ಕ್ವಾಲಿಟಿ ಏನಿಲ್ಲ, ಪ್ರೈಸ್ ತಕ್ಕನಾಗಿದೆ. ಇದು 58 ಏನೋ, ಇದು 48 58 ಇರಬೇಕು ಅಷ್ಟೇ, ಪರವಾಗಿಲ್ಲ, ಚೆನ್ನಾಗಿದೆ. ಇದು ಲಾಕು. ನೆಕ್ಸ್ಟು ಬೌಲು, ಪಾಪುಗೆ ಏನಾದರೂ ಸ್ನ್ಯಾಕ್ಸು ಅದು ಇದು ಹಾಕ್ಕೊಡೋಕ್ಕೆ. ಇದು ರೊಟ್ಟೆ ಕುಟ್ಟಾಗತ್ತಲ್ಲ ಅದು. ನೋಡೋಣ, ಚಾರ್ಜರ್ ಪಿನ್ ಹಾಕಿ, ಚಾರ್ಜರ್ ಹಾಕಿ ಪಿನ್ ಹಾಕಿ. ಅಷ್ಟು ಏನು ಯೂಸ್ ಇಲ್ಲ, ಸುಮ್ಮನೆ ಜೋರಾಗಿ ಏನಾದರೂ ಯೂಸ್ ಮಾಡಿದ್ರೆ ಬಿದ್ದೋಗ್ಬಿಡುತ್ತೆಲ್ಲ. ಹಾಂ ತಗೋ. ಇದು 45 ಏನೋ ಕೊಟ್ಟಿದ್ದೀನಿ. ಲಾಸ್ಟ್ ಫೀವರ್ ಚೆಕ್ ಮಾಡೋದು ಪಾಪುಗೆ. ಡಿಜಿಟಲ್ ಥರ್ಮೋಮೀಟರ್ ಇದೊಂದು. ಆನ್ ಆಗಿದೆ, ಪರವಾಗಿಲ್ಲ. ಇದು 58 ರೂಪೀಸ್. ಇದೂ ಒಂದು ಇದು ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಏನೋ ಹೋಗಿ ಬರ್ತಿದೆ. ಇದು ಕೊಟ್ಟಿದ್ದು 30 ರೂಪಾಯಿ. ಇಷ್ಟು ಎಲ್ಲ ತಗೊಂಡು ಕಮ್ಮಿಲಿ ತೊಗೊಂಡಿರ್ತೀವಿ, ಆದರೆ ಅದಕ್ಕೆ ಪ್ಲಸ್ 40 ರೂಪೀಸು ಡೆಲಿವರಿ ಚಾರ್ಜ್ ಹಾಕ್ತಾರೆ, ಮತ್ತು ಎಕ್ಸ್ಟ್ರಾ ಚಾರ್ಜಸ್ಸು ಹಾಕ್ತಾರೆ. ಇದ್ರ ಬದಲು ಅದೇ ಜಾಸ್ತಿ ಆಗಿರುತ್ತೆ ದುಡ್ಡು. ಪರವಾಗಿಲ್ಲ, ಒತ್ತು. ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಪ್ಪನೂ ಅಮ್ಮ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿರ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲೋದ್ರು ಇವರು? ನಾವೆಲ್ಲ ಮುಗಿಸ್ಕೊಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಬಂದಿದ್ದರು. ಸರಿ ಆಯಿತು ಹೊರಡೋಣ ಅಂತ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಜನ ಮಾತ್ರ ತುಂಬ ಜನ ಇದ್ದರು. ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅರ್ಧ ಗಂಟೆ ಸ್ಟಾಪ್ ಆಗಿಬಿಟ್ಟಿತ್ತು. ಅಲ್ಲಿ ಮಾಮಿ ನೋಡಪ್ಪ, ನೋಡ ಅಲ್ಲೊಂದು ಅಲ್ಲಿ